ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವು ಗೋಗೋ ಸಿಸ್ಟರ್ಸ್ ಅನ್ನೋ ಮೂವಿನ ನೋಡ್ತಾ ಇದ್ವಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಅದರ ಫಸ್ಟ್ ಹಾಫ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇನ್ನು ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅಲ್ಲಿ ಸಿಗುತ್ತೆ ಅಥವಾ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಸಿಗುತ್ತೆ. ಇನ್ ಕೇಸ್ ಫಾಲೋ ಮಾಡದೇ ಇರೋರು ನನ್ನ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಫಸ್ಟ್ ಹಾಫ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಪಿಯಾಂಗ್ ಅವ್ರ ಮಗಳನ್ನ ಸ್ಕೂಲಲ್ಲಿ ಯಾರೋ ಸರಿಯಾಗಿ ಹೊಡೆದು ಕಳಿಸ್ಬಿಟ್ಟಿರ್ತಾರೆ. ಅದು ಅವಳಿಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಅವಳು ಬಿದ್ಬಿಟ್ಟೆ ಅಂತ ಹೇಳ್ತಾಳೆ. ಅದನ್ನ ಕಂಡುಹಿಡಿಬೇಕು ಅಂತ ಅವಳನ್ನ ಫಾಲೋ ಮಾಡ್ಕೊಂಡೆ ಸ್ಕೂಲ್ ವರ್ಗು ಹೋಗಿರ್ತಾರೆ. ಆ ಟೈಮ್ ಅಲ್ಲೇ ಪಿಯಾಂಗ್ದು ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸಿರ್ತಾರೆ. ಅವಳಿಗೆ ಫಸ್ಟ್ ಲವ್ ಅಂತ ಸ್ಟಾರ್ಟ್ ಆಗಿರತ್ತಲ್ಲ, ಜೆ ಅಂತ, ಅವನನ್ನ ಫಾಲೋ ಮಾಡ್ಕೊಂಡು ಹೋಗಿ ಶುರು ಮಾಡಿದ್ಲು. ಅವ್ನ್ ಬಂದು ಅಲ್ಲೇ ಪಕ್ಕದಲ್ಲಿರೋ ಯಾವ್ದೋ ಒಂದು ಬಾರ್ ಅಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಿದ್ದಾನೆ, ಸಾಂಗ್ ಆಡೋ ತರ ಒಂದು ಕೆಲಸ. ಈ ಮೇಡಮ್ಗೆ ಲವ್ ಅಲ್ಲಿ ಕಣ್ ಮುಚ್ಕೊಂಡ್ಬಿಟ್ಟಿದೆ ಅಲ್ವಾ, ವಯಸ್ಸು ಸಾಲ್ದು ಬಾರ್ ಒಳಗಡೆ ಹೋಗಕ್ಕೆ ಅಂತ ಕೂಡ ಗೊತ್ತಿಲ್ಲದೆ ಬಾರ್ ಒಳಗಡೆ ಹೊರಟೋದ್ಲು. ಅಲ್ಲಿರಪ್ಪ ಬೈತಾನೆ, ಏನಮ್ಮ ಸ್ಕೂಲ್ ಹುಡುಗಿ ತರ ಇದೆಯಾ, ಸ್ಕೂಲ್ ಹುಡುಗ ಮಕ್ಕಳೆಲ್ಲ ಒಳಗಡೆ ಬರಂಗಿಲ್ಲ, ಹೋಗಮ್ಮ ಆಚೆ ಕಡೆ ಹೋಗಮ್ಮ ಅಂತ ಹೇಳಿ ಓಡಿಸ್ತಾರೆ. ಈ ತರ ಸೌಂಡ್ ಕೊಟ್ಟಿದ ತಕ್ಷಣ ಅಜಯ್ ಕೂಡ ನೋಡ್ಬಿಟ್ಟ ಇವಳಿ ಜಾಗಕ್ಕೆ ಬಂದಿದ್ದಾಳೆ ಅಂತ. ಏಯ್, ಏನು ನಿನ್ ಕೂಡ ಹಾಡೆಲ್ಲ ಕೇಳೋದಂದ್ರೆ ತುಂಬಾ ಇಷ್ಟನಾ, ಅವಾಗ ಬಾರಕ್ ಬರ್ತೀಯ ಹೆಂಗೆ ಅಂತ ಕೇಳಿದಾಗ ಅವ್ಳು ಕೂಡ ಹೌದು ಹೌದು ಅಂತ ಹೇಳಿ ಹಂಗೆ ಬಾಯ್ ತಕೊಂಡ್ ಬ್ಯಾ ಅಂತ ನೋಡ್ತಾ ಇರ್ತಾಳೆ. ಅಷ್ಟೇ ಅವ್ನು ಮಾತಾಡ್ಸಿದ ತಕ್ಷಣ ಮೇಡಮ್ಗೆ ಕೆನ್ನೆಲ್ಲ ಕೆಂಪಗಾಗೋಯ್ತು. ಇದನ್ನ ಗಮನಿಸೋನು, ಏನು ಕೆನ್ನೆಲ್ಲ ಕೆಂಪಗಾಗೋಯ್ತು, ನಿನಗೆ ಬಿಪಿ ಎಲ್ಲ ಏನಾದ್ರು ಇದೆಯಾ ಹೆಂಗೆ ಅಂದಾಗ, ಇಲ್ಲ ಇಲ್ಲ ನನಗೆ ಬಿಪಿ ಇಲ್ಲ, ಶುಗರ್ ಇದೆ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಟೋದ್ಲು. ಅದ್ರ ಹತ್ರ ಓಡೋಗ್ಬೇಕಾದ್ರೆ ಆಪೋಸಿಟ್ ಸ್ಕೂಲ್ ಅಲ್ಲಿ ಇರ್ತಾರಲ್ಲ ರೌಡಿ ಗ್ಯಾಂಗು, ಆ ಹುಡುಗಿರ ಹತ್ರ ಸಿಕ್ಕಾಕೊಂಡ್ಬಿಟ್ಲು. ಅವತ್ತು ಇವ್ಳನ್ನ ಬೇಕಂತ ಟ್ರಿಕ್ ಮಾಡಿ ಆಕ್ಟಿಂಗ್ ಮಾಡಿರೋದು ಅಂತ ಕಂಡಿಡಿದ್ ಬಿಟ್ರು. ಆ ದೆವ್ವ ಬಂದಿರೋ ಹತ್ರ ಆಕ್ಟ್ ಮಾಡಿದ್ಲಲ್ಲ, ಅದ್ರಿಂದ ನಮ್ಮ ಹತ್ರನೇ ಇತರ ಮಾಡ್ತಿ ಅಂತ ಹೇಳಿ ಸರಿಯಾಗಿ ಹೊಡೆದಾಕ್ಬಿಟ್ರು ಅವಳನ್ನ. ಪಾಪ ಕರೆಕ್ಟ್ ಆಗಿ ಆ ಟೈಮ್ಗೆ ಆ ಜಾಗಕ್ಕೆ ಜೇನೆ ಬಂದು ಇವಳನ್ನ ಕಾಪಾಡೋದು ಅಂತಾನೆ ಹೇಳ್ಬೇಕು. ಆದ್ರೆ ಹುಡುಗಿ ರೌಡಿ ಹುಡುಗಿರು ಸುಮ್ನೆನಾ ಇರ್ತಾರೆ, ನೀನೇ ಅವನ ನಮ್ಮ ಹತ್ರ ಮಾತಾಡೋದಕ್ಕೆ ಅಂತ ಅವನ ಹತ್ರನೇ ಆವಾಜ್ ಆಗ್ತಾರೆ. ಆದ್ರೆ ಅವನು ಹೊಡಿಯೋದಕ್ಕೆಲ್ಲ ಮುಂದೆ ಬರೋದಿಲ್ಲ. ಪಕ್ಕದಲ್ಲಿರೋ ಬಾಟಲ್ ನ ಫೋರ್ಸ್ ಆಗಿ ಒಂದ್ ಏಟ್ ಹಾಕ್ತಾನೆ ಅಷ್ಟೇ. ಆ ಫೋರ್ಸ್ಗೆ ಇವರೆಲ್ಲ ಭಯ ಪಟ್ಕೊಂಡು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡೋಟೋದ್ರು. ಅದಾದ್ಮೇಲೆ ಇವಳಿಗೊಂದು ಧೈರ್ಯ, ಅಪ್ಪಡಿ ಹೆಂಗೋ ಜೈ ಇದಾರೆ ನಮ್ಮನ್ನ ಕಾಪಾಡೋದಕ್ಕೆ, ಸೇಫ್ ಆಗಿ ಮನೆಗೆ ಹೊಟ್ಟೋಗ್ಬೋದು ಅಂತ. ಇವಾಗ ಅವ್ರಿಬ್ರು ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಜೈ ಹೇಳ್ತಾನೆ, ನೀನ್ಯಾಕ್ ಸುಮ್ನೆ ಹುಡುಗಿರೆಲ್ಲ ನೋಡಿ ಭಯ ಪಡ್ತೀಯಾ, ಇನ್ನೊಂದ್ಸತಿ ಯಾರೇ ಏನ ಕೇಳಿದ್ರೆ ಕೂಡ ನಾ ಜೈ ಅವ್ರ ಗರ್ಲ್ ಫ್ರೆಂಡ್ ಅಂತ ಹೇಳು, ನಾವಿಬ್ರು ಲವ್ ಮಾಡ್ತಿದೀವಿ ಅಂತ ಹೇಳು, ನಿನಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾನೆ. ಇವನ್ ಸುಮ್ನೆ ಮಾತಿಗೆ ಹೇಳಿದ್ರೆ ಕೂಡ ಮೇಡಮ್ ಅದೇ ನಿಜ ಅಂತ ನಂಬಿಡ್ತಾರೆ. ಆ ರೇಂಜ್ಗೆ ಹೊರಟೋಗ್ತಾರೆ. ಈ ತರ ಹೇಳ್ಕೊಂಡೆ ಒಂದ್ ಸ್ವಲ್ಪ ಹತ್ರ ಬರ್ತಾ ಇರೋದ್ರ ನೋಡಿ ಇವಳೆ ಸ್ವಲ್ಪ ಓವರ್ ಆಗಿ ಎಕ್ಸೈಟ್ ಆಗ್ಬಿಟ್ಲು. ಮೋಸ್ಟ್ಲಿ ಕಿಸ್ ಮಾಡಕ್ಕೆ ಹತ್ರ ಬರ್ತಿದ್ದಾನೆ ಅಂತ. ಇವಳು ಹಂಗೆ ಬಾಯ್ನ ಉಮ್ಮತ್ತ ಮುಖ ಇಟ್ಕೊಂಡು ಮುಂದಕ್ಕೆ ಹೊರಟೋದ್ಲು. ಆದ್ರೆ ಅವ್ನ್ ಬಂದ್ಬಿಟ್ಟು, ಇಲ್ಲಿ ನೋಡು ನೀನ್ ಎಷ್ಟು ಬುಲಿ ಮಾಡಿದಾರೆ ನೋಡು, ತಲೆಗೆ ಬಬಲ್ ಗಮ್ ಎಲ್ಲ ಅಂಟಿಸಿದಾರೆ, ಫಸ್ಟ್ ಅದನ್ನೆಲ್ಲ ತೆಗಿ ಅಂತ ಹೇಳ್ತಾನೆ. ಇವಳಿಗೆ ಅಸಹ್ಯ ಆಗೋಯ್ತು. ಚಿ ಅವ್ನ್ ಕಿಸ್ ಮಾಡಕ್ ಅಲ್ವಾ ಬಂದಿದ್ದು ಅಂತ. ಬಿಟ್ಟಿದ್ರೆ ಇವಳೆ ಹಾರ್ಕೊಂಡು ಹೋಗ್ಬಿಟ್ಟಿರೋಳು ಕಿಸ್ ಮಾಡಕ್ಕೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಜೋರಾಗಿ ಮಳೆ ಬೇರೆ ಬರಕ್ಕೆ ಶುರು ಆಗೋಯ್ತು. ಅವನೇ ಟಕ್ಕಂತ ಒಂದು ಛತ್ರಿನ ಎತ್ಕೊಂಡು ಮೇಡಮ್ ತುಂಬಾ ಸೇಫ್ ಆಗಿ ಕರ್ಕೊಂಡ್ಬಂದು ಮನೆವರೆಗೂ ಬಿಟ್ಬಿಟ್ಟು ಹೋಗ್ತಾರೆ. ಈ ತರ ಎಲ್ಲ ಮಾಡಿದ್ರೆ ಒಂದ್ ಹುಡುಗಿ ಬೀಳ್ದೆ ಇರ್ತಾಳ. ಅದ್ರಲ್ಲೂ ಮೇಡಮ್ಗೆ ಬಂದ್ರು ಫಸ್ಟ್ ಲವ್ ಹೆಂಗಿರತ್ತ ಎಕ್ಸ್ಪೀರಿಯನ್ಸ್, ತುಂಬಾ ಲವ್ ಅಲ್ಲಿ ತೇಲಾಡ್ತಾ ಇದ್ದಾಳೆ ಅಂತಾನೆ ಹೇಳ್ಬೇಕು. ಈ ತರ ಫ್ಲಾಶ್ ಬ್ಯಾಕ್ ನ ನೆನ್ಸ್ಕೊಂಡು ಮಗಳು ಕ್ಲಾಸ್ ಒಳಗಡೆ ಹೋದ್ಮೇಲೆ ಇವಳು ಕೂಡ ಮಿಯಾಂಗ್ ನೋಡಕ್ಕೆ ಅಂತ ಜಾಕೆ ಬಂದ್ಬಿಟ್ಲು. ಮಿಯಾಂಗ್ ತುಂಬಾ ಸೂಪರ್ ಆಗಿ ಡ್ರಾಯಿಂಗ್ ಎಲ್ಲ ಮಾಡ್ತಾಳೆ. ಮಿಯಾಂಗ್ಗೆ ಆತರ ಒಂದು ಆರ್ಟ್ ಕಲೆ ಇದೆ ಅಂತ ಕಾಣಿಸುತ್ತೆ. ಇದನ್ನ ನೋಡ್ಬಿಟ್ಟು ಮಿಯಾಂಗ್ ಕೇಳ್ತಾಳೆ, ಏನೇ ಇಷ್ಟು ಸೂಪರ್ ಆಗಿ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದೀಯಾ, ಸ್ಕೂಲ್ ಓದ್ಬೇಕಾಗಿದ್ರೆ ನಿನಗೊಂದು ಆಂಬಿಷನ್ ಇತ್ತಲ್ವಾ, ಯಾಕೆ ಇವಾಗ ಅದನ್ನೆಲ್ಲ ಏನು ಮಾಡ್ತಾ ಇಲ್ವಾ, ಇವಾಗೂ ಟೈಮ್ ಏನು ಮೀರಿಲ್ಲ ಕಣೆ, ನೀನ್ ಅದನ್ನ ಸಾಧನೆ ಮಾಡ್ಬೋದು ಅಂದಾಗ ಮಿಯಾಂಗ್ ಹೇಳ್ತಾಳೆ, ಎಲ್ಲೇ ಗಂಡ ಮಗಳು ಅಂತ ಆದ್ಮೇಲೆ ಅದ್ರ ಮೇಲೆ ಇಂಟ್ರೆಸ್ಟೇ ಬರ್ತಾ ಇಲ್ಲ ಅಂತ ಹೇಳ್ತಾಳೆ. ಇವ್ರ ಈ ತರ ಮಾತಲ್ಲೇ ಫುಜಿ ಕೂಡ ಜಾಕೆ ಬಂದ್ಬಿಟ್ಲು. ಫುಜಿಗೆ ಮಿಯಾಂಗ್ ನೋಡಿದ ತಕ್ಷಣ ಅಷ್ಟು ಸಂತೋಷ, ಪ್ಲಸ್ ಜೊತೆಗೆ ತುಂಬಾನು ಫೀಲ್ ಮಾಡ್ತಾಳೆ. ಸ್ಕೂಲ್ ಟೈಮ್ ಅಲ್ಲಿ ಒಂದು ಬೋಲ್ಡ್ ಆಗಿ ಸುತ್ತಾ ಇದ್ದಿದ್ ಹುಡುಗಿ, ಇವ್ರಿಗೆಲ್ಲ ಒಂದು ಹೆಡ್ ತರ ಇದ್ದಿದ್ ಹುಡುಗಿ, ಸೀನಿಯರ್ ಅಲ್ವಾ ಇವ್ರಿಗಿಂತ. ಆತರ ಇರ್ಬೇಕಾದ್ರೆ ಇವಾಗ ಇವಳಿತರ ಇಷ್ಟು ಬೇಗ ಸಾಯ್ತಿದ್ದಾಳೆ ಅಂತ ಗೊತ್ತಾಗಿ ಎಲ್ಲರಿಗೂ ತುಂಬಾನೇ ಫೀಲ್ ಆಗುತ್ತೆ. ಹೆಂಗೋ 4 ಜನ ಸೇರ್ಬಿಟ್ರು ಇವರು. ಮಿಯಾಂಗ್ ಬಗ್ಗೆನೆ ಮಾತಾಡ್ತಾ ಇರೋದು, ಸ್ಕೂಲ್ ಅಲ್ಲಿ ಎಂತ ದೊಡ್ಡ ರೌಡಿ ಆಗಿದ್ಲಿ ಇವಳು ಅಂತ. ಇವ್ರ ಈ ತರ ಮಾತಾಡ್ಕೊಂಡು ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆ ಟೈಮ್ ಅಲ್ಲಿ ಹೋರಾಟ ಎಲ್ಲ ಜಾಸ್ತಿ ಇತ್ತಲ್ಲ, ಗೌರ್ಮೆಂಟ್ ವಿರುದ್ಧ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಹೋರಾಟ ಮಾಡ್ತಾರಲ್ಲ, ಆತರ ಇವತ್ತು ಸ್ಟೂಡೆಂಟ್ಸ್ ಹೋರಾಟಕ್ಕೆ ಅಂತ ಜಾಕೆ ಹೋಗಿರ್ತಾರೆ. ಅಲ್ಲಿ ಆಲ್ಮೋಸ್ಟ್ ತುಂಬಾ ಮಿಲಿಟರಿ ಅವರೆಲ್ಲ ಇರ್ತಾರೆ. ಇನ್ನೇನ್ ಅಲ್ಲಿ ಒಂದು ಕ್ಲಾಶ್ ಆಗೋ ಮೂಮೆಂಟ್ ಅಲ್ಲೇ ಇರುತ್ತೆ. ಆ ಗ್ಯಾಂಗ್ ಜೊತೆನೆ ಪಿಯಾಂಗ್ ಅವ್ರ ಅಣ್ಣ ಕೂಡ ಇರ್ತಾನೆ. ಆಲ್ರೆಡಿ ಹೇಳಿದ್ವಿ ಅವ್ರ ಈ ತರ ಹೋರಾಟಕ್ಕೆಲ್ಲ ಹೋಗ್ತಾರೆ ಅಂತ. ಮನೇಲಿ ಅದೆಲ್ಲ ಇಷ್ಟ ಇಲ್ಲ, ಅದರಿಂದ ಮನೆ ಬಿಟ್ಟು ಅವ್ನು ಹೊರಗಡೆ ಬಂದ್ಬಿಟ್ಟಿರ್ತಾನೆ. ತುಂಬಾ ದಿನ ಆದ್ಮೇಲೆ ಅವ್ರ ಅಣ್ಣ ನೋಡೋದ್ರಿಂದ ಪಿಯಾಂಗ್ಗೆ ತುಂಬಾ ಸಂತೋಷ. ಅವ್ರ ಅಣ್ಣನ್ ಮಾತಾಡ್ಸ್ಬೇಕು ಅಂತ ಇವಳು ಕೂಡ ಗ್ಯಾಂಗ್ ಮಧ್ಯೆ ಹೊರಟೋದ್ಲು. ಆ ಗ್ಯಾಂಗ್ ಅಲ್ಲೇ ಆ ರೌಡಿ ಗರ್ಲ್ಸ್ ಇರ್ತಾರೆ. ಅಷ್ಟೇ, ಸಿಕ್ಕಿದ್ರೆ ಸುಮ್ನೆ ಬಿಡ್ತಾರ, ಈ ಗ್ಯಾಂಗ್ ಅಲ್ಲೆಲ್ಲ ಕೇಟ್ ಕೊಟ್ಬಿಡೋಣ ಅಂತ ಹೇಳಿ ಇವ್ರ ಹತ್ರ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆದ್ರೆ ಪಿಯಾಂಗ್ ಏನ್ ಈ ಸತಿ ಸುಮ್ನೆ ಬಂದಿಲ್ವಲ್ಲ, ಜೊತೆಗೆ ಫ್ರೆಂಡ್ಸ್ ಕೂಡ ಇದಾರಲ್ವಾ. ಅಷ್ಟೇ, 2 ಗ್ಯಾಂಗು ಸರಿಯಾಗಿ ಕ್ಲಾಶ್ ಆಗುತ್ತೆ. ಒಬ್ರಿಗೊಬ್ರು ಜುಟ್ಟಿಡ್ಕೊಂಡು ಹೊಡೆದಾಡಕ್ಕೆ ಶುರು ಮಾಡ್ಬಿಟ್ರು. ಹೆಂಗ್ಸರ್ ಇತರ ಗಲಾಟೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಇವ್ರ ಈ ತರ ಗಲಾಟೆ ಮಾಡ್ತಾ ಇದ್ರೆ ಆ ಕಡೆ ಆ ಮಿಲಿಟರಿ ಅವ್ರಿಗೂ ಮತ್ತೆ ಸ್ಟೂಡೆಂಟ್ಸ್ ಗೆ ಕ್ಲಾಶ್ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ದೊಡ್ಡದಾಗಿ ಗಲಾಟೆನೆ ಸ್ಟಾರ್ಟ್ ಆಗೋಯ್ತು. ಇನ್ನೇನ್ ಅಲ್ಲಿ ಹೊಡೆದಾಟ ಅಷ್ಟು ಜೋರಾಗಿ ನಡೀತಾ ಇರುತ್ತೆ. ಇದ್ರಲ್ಲಿ ಮಿಯಾಂಗ್ ಸ್ವಲ್ಪ ಹುಷಾರ್ ಬಿದ್ಬಿಟ್ಲು. ಈ ತರ ಗ್ಯಾಂಗ್ ಜೊತೆ ನಾವು ಜಗಳ ಮಾಡ್ತಾ ಇದ್ರೆ ಇನ್ ಪೊಲೀಸ್ ಅವ್ರು ಬಂದ್ರೆ ನಮ್ನು ಕರ್ಕೊಂಡು ಹೋಗಿ ಜೈಲಲ್ಲಿ ಕೂಸ್ಬಿಡ್ತಾರೆ, ಸೆಲೆಕ್ಟಾಗ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ಹೇಳಿ ಆ ಹುಡುಗಿರ್ನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಲು. ಇವಾಗ ಹಂಗೆ ಪ್ರೆಸೆಂಟ್ ನ ತೋರಿಸ್ತಾರೆ. ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಪಿಯಾಂಗ್ ಹಂಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲೊಂದ್ 3 ಹುಡುಗಿರು ಒಂದ್ ಹುಡುಗಿನ ಹಾಕೊಂಡು ಸರಿಯಾಗಿ ಹೊಡಿತಾ ಇರ್ತಾರೆ. ಇದನ್ನ ಗಮನಿಸೋ ಪಿಯಾಂಗು, ಯಾರನ್ನ ಹುಡುಗಿ ಪಾಪ ಯಾಕತ್ರ ಹೊಡಿತಿದಾರೆ ಅಂತ ಹೇಳಿ ತಡಿಬೇಕು ಅಂತ ಬಂದ್ ನೋಡಿದ್ರೆ ಅದವ್ರ ಮಗಳೇ. ಈ ಹುಡುಗಿನ ಹಾಕೊಂಡು ಯಾಕಿತ್ರ ಹೊಡಿತಿದಾರೆ ಅಂತ, ಏನ್ ನಿಮ್ಗೆಲ್ಲ ಬುದ್ಧಿ ಇಲ್ವಾ, ನೀವೆಲ್ಲ ಸ್ಟೂಡೆಂಟ್ಸ್ ರೌಡೀಸ್ ಅಂತ ಹೇಳಿ ಭಯ ಪಡಿಸ್ತಾರೆ. ಎಷ್ಟೇ ಪಿಯಾಂಗ್ ಸೌಂಡ್ ಕೊಟ್ರೆ ಕೂಡ ಆ ಹುಡುಗಿರ್ ಭಯ ಪಡೋ ತರ ಇಲ್ವೇ. 2K ಕಿಡ್ಸ್ ಅಂದ್ರೆ ಏನ್
ಸುಮ್ನೆನಾ ಆ ರೇಂಜ್ ಗೆ ಅವ್ರಿಗೆ ಆವಾಜ್ ಆಗ್ತಾರೆ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಜಾಸ್ತಿ ಅಮೌಂಟ್ ನ ಎತ್ಕೊಂಬ, ಈ ಅಮೌಂಟ್ ನಮ್ಗೆ ಸಾಲಲ್ಲ ಅಂತ ಹೇಳಿ ಅವ್ರ ಅಮ್ಮ ಮುಂದೆ ಅವಳನ್ನ ಬೆದರ್ಸ್ಬಿಟ್ಟು ಹೋಗ್ತಾರೆ. ಅವ್ರ ಅಮ್ಮಗೆ ತುಂಬಾ ಬೇಜಾರಾಗುತ್ತೆ. ನಾನ್ ಇರ್ಬೇಕಾದ್ರೆ ನನ್ ಮಗಳನ್ನ ಎಷ್ಟು ಬೆದರ್ಸ್ತಾರೆ ಅಂದ್ರೆ ನಾನು ಇಲ್ದೇ ಇರುವಾಗ ಅವಳ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ. ಅವಳು ನಂಗೆ ಅಯ್ಯೋ ಪಾಪ ಅಂತ ನೋಡ್ತಾ ಇರ್ಬೇಕಾದ್ರೆ ಅವ್ರ ಮಗಳು ಕೇಳ್ತಾಳೆ, ಇವಾಗ ನೋಡಿ ಏನ್ ಪ್ರಯೋಜನ, ನಿಮ್ ಕೈಲಿ ಏನ್ ಮಾಡಕ್ಕಾಗುತ್ತೆ, ಬಿಡಿ ನೀವೇನಕ್ಕೆ ಇಲ್ಲಿ ಬಂದ್ರಿ ಅಂತ. ಅವ್ರ ಅಮ್ಮ ಸ್ಕೂಲ್ ಟೈಮಲ್ಲಿ ಎಷ್ಟು ದೊಡ್ಡ ರೌಡಿ ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದಾರೆ ಅಂತ. ಗ್ಯಾಂಗ್ ಅಂದ್ರೆ ಸುಮ್ನೆ ಇರ್ತಾರ, ನಿಮ್ಮಮ್ಮ ಬಗ್ಗೆ ನೀನ್ ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಾ ಕಣೆ, ನನ್ ಕೈಲಿ ಏನಾಗುತ್ತೆ ಅಂತ ಕೇಳ್ದಲ್ವಾ, ಏನ್ ಮಾಡ್ತೀನೋ ನೋಡ್ಕೊಂಡಿರು ಅಂತ ಹೇಳಿ ನೆಕ್ಸ್ಟ್ ಮಿನಿಟ್ ಅವ್ರ ಫ್ರೆಂಡ್ಸ್ ಗೆ ವಿಷಯನೆಲ್ಲ ತಿಳಿಸ್ಬಿಟ್ಟು ಅವರೆಲ್ಲ ಕೂಡ ಸ್ಕೂಲ್ ಮಕ್ಳ ಗೆಟಪ್ ಅಲ್ಲಿ ಸ್ಕೂಲ್ ಯೂನಿಫಾರ್ಮ್ ನ ಹಾಕೊಂಡು ಅಷ್ಟೇ ಈ ರೌಡಿ ಗರ್ಲ್ಸ್ ಗೆ ಬಿಡ್ತಾರ ನೋಡಿ. ಚಿಕ್ಕ ಮಕ್ಳು ಅಂತ ಕೂಡ ನೋಡಿಲ್ಲ, ಮೂತಿ ಮಕ್ಕ ಕಿತ್ತೋಗೋ ತರ ಹೊಡಿತಾರೆ, ರಕ್ತ ಕಿತ್ಕೊಂಡ್ ಬರ್ತಾ ಇರುತ್ತೆ. ಯಾವ ಲೆವೆಲ್ಗೆ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗೋ ಲೆವೆಲ್ ಕೊಟ್ಟೋಗುತ್ತೆ. ಆ ಪೊಲೀಸರು ಇವ್ರನ್ನ ನೋಡ್ಬಿಟ್ಟು ಬೈತಾರೆ, ಏನ್ರಮ್ಮ ನಿಮ್ ವಯಸ್ಸೇನು, ಆ ಮಕ್ಳ ವಯಸ್ಸೇನು, ಏನಕ್ ಪಾಪ ಹೋಗ ಅವ್ರನ್ನ ಹತ್ರ ಹೊಡೆದಿದ್ದೀರಾ, ಏನಿದ್ರು ಲೀಗಲ್ ಆಗಿ ಹೋಗಲ್ವಾ, ನಮ್ಗೆ ಹೇಳಿದ್ರೆ ನಾವ್ ನೋಡ್ಕೊಳಲ್ವಾ, ಅದಕ್ಕಂತ ರೂಲ್ಸ್ ಅಂತ ಏನು ನೀವು ಫಾಲೋ ಮಾಡಲ್ವಾ ಅಂತ ಹೇಳಿದಾಗ ಈ ನಮ್ ಗ್ಯಾಂಗ್ ಬೈಟ್ಕೊಂಡ್ ಸುಮ್ನೆ ಹೇಳ್ದೆ, ಸರ್ ನಾವೆಲ್ಲ ರೂಲ್ಸ್ ಪ್ರಕಾರ ಸರ್ ಮಾಡಿದ್ದು ಅಂದಾಗ, ಏನು ರೂಲ್ಸ್, ಯಾವ ರೂಲ್ಸ್ ಪ್ರಕಾರ ಮಾಡಿದ್ರಿ ಅಂದಾಗ ವೈಲ್ಡ್ ಹಾರ್ಸ್ ರೂಲ್ಸ್ ಪ್ರಕಾರ ಅಂತ ಹೇಳ್ತಾರೆ. ಏನು ವೈಲ್ಡ್ ಹಾರ್ಸ್ ಏನ್ ಹೇಳ್ತಾ ಇದ್ದೀರಾ ಅಂದಾಗ, ಹೌದು ಸರ್ ನಮ್ ಟೀಮ್ ಹೆಸರು ವೈಲ್ಡ್ ಹಾರ್ಸ್ ಅಂತ, ಅದ್ರಲ್ಲಿ ನಾವೊಂದು ಕೆಲವೊಂದು ರೂಲ್ಸ್ ನ ಇಟ್ಕೊಂಡಿದೀವಿ ಅದ್ರ ಪ್ರಕಾರ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಮ್ ಗ್ರೂಪ್ ಒಂದು ಸಾಂಗ್ ಕೂಡ ಇದೆ ಸರ್ ಅಂತ ಹೇಳಿ ಒಂದು ಸಾಂಗ್ ನ ಬೇರೆ ಆಡಕ್ಕೆ ಶುರು ಮಾಡ್ತಾರೆ. ಈ ಸಾಂಗ್ ನಾನೇ ಸ್ಕೂಲ್ ಟೈಮ್ಸ್ ಅಲ್ಲಿ ಇರ್ಬೇಕಾದ್ರೆ ಅದನ್ನ ಪರ್ಫಾರ್ಮ್ ಮಾಡ್ಬೇಕು ಅಂತ ಇವರೇನೋ ಪ್ರಾಕ್ಟೀಸ್ ಮಾಡಿರ್ತಾರೆ, ಓನ್ ಸಾಂಗ್ ಏನೋ ಪರ್ಫಾರ್ಮ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆ ಗ್ಯಾಂಗ್ ಅಲ್ಲಿ ಪಿಯಾಂಗ್ ಕೂಡ ಇರ್ತಾಳೆ. ಪಿಯಾಂಗ್ ನ್ಯಾವಾಗಿ ಡ್ಯಾನ್ಸ್ ಆಡಕ್ ಬರಲ್ಲ. ಫಸ್ಟೇ ನ್ಯಾನ್ಸಿಗೆ ಪಿಯಾಂಗ್ ನ ನೋಡಿದ್ರೆ ಆಗಲ್ಲ, ಅವಳು ಬೇರೆ ತರ ಸರಿಯಾಗಿ ಡ್ಯಾನ್ಸ್ ಆಡದೆ ಇರೋದ್ರಿಂದ ಟೆನ್ಷನ್ ಆಗ್ಬಿಡ್ತಾಳೆ. ನೀನೆಲ್ಲ ಏನಕ್ಕೆ ನಮ್ ಗ್ಯಾಂಗ್ ಅಲ್ಲಿ ಇವಳು ಸರಿಯಾಗಿ ನಮ್ ಗ್ಯಾಂಗ್ ಅಲ್ಲಿ ಡ್ಯಾನ್ಸ್ ಆಡಲ್ಲ, ಏನಕ್ಕೂ ಲಾಯಕ್ಕೂ ಇಲ್ಲ, ಇವಳನ್ನೆಲ್ಲ ಏನಕ್ಕೆ ಇಟ್ಕೊಂಡಿದ್ರೆ, ಫಸ್ಟ್ ಅವಳನ್ನ ಓಡಿಸಿ ಅಂತ ಹೇಳಿ ಅವಳನ್ನ ಹೊಡಿಯೋ ತರ ಹೊರಟೋಗ್ತಾಳೆ. ಇದನ್ನ ನೋಡ್ತಾ ಇರೋ ಮಿಯಾಂಗ್ ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅವಳು ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ದಾಳೆ ನ್ಯಾನ್ಸಿಗೂ ಮತ್ತೆ ಪಿಯಾಂಗ್ ಆಗ್ತಾ ಇಲ್ಲ ಅಂತ, ನ್ಯಾನ್ಸಿ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಅವಳಿಗೂ ಗೊತ್ತು. ಆದ್ರೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ನೋಡಿದ್ರೆ ಇವಳು ತುಂಬಾ ಓವರ್ ಆಗಿ ಮಾಡ್ತಾ ಇರ್ತಾಳೆ. ಮಿಯಾಂಗ್ ಬಂದು ಪಿಯಾಂಗ್ ಗೆ ಸಪೋರ್ಟ್ ಮಾಡಿದ್ದ ನ್ಯಾನ್ಸಿಗೆ ಕೋಪ ಬಂದ್ಬಿಡ್ತು. ಓ ಇವತ್ ಬಂದಿರೋಳು ನಿನ್ಗೆ ಇಂಪಾರ್ಟೆಂಟ್ ಆಗ್ಬಿಟ್ಲು, ಹಂಗಂದ್ರೆ ನಾನ್ ನಿನ್ಗೆ ಇಂಪಾರ್ಟೆಂಟ್ ಅಲ್ವಾ, ನಾವೆಲ್ಲ ಇನ್ಮೇಲೆ ಒಂದು ಗ್ಯಾಂಗ್ ಅಲ್ಲ, ನಾನ್ ನಿಮ್ ಗ್ಯಾಂಗ್ ಅಲ್ಲಿ ಇರೋದು ಇಲ್ಲ, ನಿಮ್ಗೊಂದು ದೊಡ್ಡ ಗುಡ್ ಬೈ ಅಂತ ಹೇಳ್ಬಿಟ್ಟು ಅವಳಿಗೆ ಗ್ಯಾಂಗ್ ಬಿಟ್ಟು ದೂರ ಹೊರಟೋದ್ಲು. ಇದರಿಂದ ಪಿಯಾಂಗ್ ಗೆ ತುಂಬಾನೇ ಬೇಜಾರಾಗುತ್ತೆ. ನಾನೀ ಗ್ರೂಪ್ ಅಲ್ಲಿ ಬಂದಿದ್ದಕ್ಕೆ ಅವ್ರನ್ನೆಲ್ಲ ದೂರ ಮಾಡ್ದಂಗಾಯ್ತಲ್ವಾ, ಫಸ್ಟ್ ಅವಳ ಹತ್ರ ಮಾತಾಡಿ ಎಲ್ಲದನ್ನು ಸಾಲ್ವ್ ಮಾಡ್ಬೇಕು ಅಂತ ಪಿಯಾಂಗ್ ಗೆ ನ್ಯಾನ್ಸಿ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ನ್ಯಾನ್ಸಿ ಅವ್ರ ಅಮ್ಮ ಇರ್ತಾರೆ. ಅವರು ಪಿಯಾಂಗ್ ನೋಡಿದ ತಕ್ಷಣ ಏನಮ್ಮ ಚೆನ್ನಾಗಿದ್ಯಾ, ಬಾಮ ಒಳಗಡೆ ಅಂತ ಮಾತಾಡಿಸ್ತಾರೆ. ಅವ್ರ ಈ ತರ ತುಂಬಾ ಸ್ವೀಟ್ ಆಗಿ ಅವಳ ಹತ್ರ ಮಾತಾಡಿದ ತಕ್ಷಣ ನ್ಯಾನ್ಸಿಗೆ ಕೋಪ ಬಂದ್ಬಿಡ್ತು. ಏನೋ ನನ್ ಪರ್ಮಿಷನ್ ಇಲ್ದ ಅವಳೇನಕ್ ಮನೆ ಒಳಗಡೆ ಕರೀತಾ ಇದೀರಾ, ಫಸ್ಟ್ ಆಫ್ ಆಲ್ ನೀವ್ ನಮ್ಮ ಅಮ್ಮನ ನೀವೇನಕ್ಕೆ ಇದ್ರೆಲ್ಲ ಅಡ್ವಾಂಟೇಜ್ ಎತ್ಕೊಂಡ್ ಮಾಡ್ತಾ ಇದೀರಾ, ಸ್ಟೆಪ್ ಮದರ್ ತರ ಇರಿ, ಸುಮ್ನೆ ನನ್ ವಿಷಯದಲ್ಲ ತಲೆ ಹಾಕ್ಬಿಡಿ ಅಂತ ಹೇಳಿ ಅಲ್ಲಿಂದ ಪಿಯಾಂಗ್ ನ ಕರ್ಕೊಂಡು ಹೊಟ್ಟೋದ್ರು. ಆ ಲೇಡಿ ಹತ್ರ ಮಾತಾಡಿದ್ದಕ್ಕೆ ಪಿಯಾಂಗ್ ಕೂಡ ತುಂಬಾನೇ ಬೇಜಾರಾಗುತ್ತೆ. ಫಸ್ಟ್ ಆಫ್ ಆಲ್ ಏನಕ್ಕೆ ನ್ಯಾನ್ಸಿ ಈ ತರ ಪಿಯಾಂಗ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾಳೆ ಅಂತ ನೋಡಿದ್ರೆ, ನ್ಯಾನ್ಸಿ ಅವ್ರ ಅಮ್ಮ ಸ್ಟೆಪ್ ಮದರ್ ಇದಾರಲ್ವಾ, ಅವ್ರು ಬಂದಿರೋ ಊರು ಮತ್ತೆ ಪಿಯಾಂಗ್ ಅವ್ರ ಊರು ಒಂದೇ, ಅದ್ರಿಂದಾನೆ ಆ ಊರ ಹೆಸರನ್ನ ಸ್ಕೂಲ್ ಅಲ್ಲಿ ಕೇಳಿದ ತಕ್ಷಣನೇ ನ್ಯಾನ್ಸಿಗೆ ಪಿಯಾಂಗ್ ಅಂದ್ರೆ ಇಷ್ಟ ಇಲ್ದೆ ಆಗೋಯ್ತು. ಆ ಕೋಪದಿಂದಾನೆ ಈ ತರ ಎಲ್ಲ ಮಾಡ್ತಾ ಇರೋದು. ಇದು ಇವಾಗ ಪಿಯಾಂಗ್ ಗೆ ಅರ್ಥ ಆಯ್ತು. ಪಿಯಾಂಗ್ ಹೇಳ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನೇನ್ ಇದನ್ನ ಬೇಕಂತ ಮಾಡಿಲ್ಲ, ನಾವೆಲ್ಲ ಒಂದೇ ಟೀಮು ಒಂದೇ ಗ್ಯಾಂಗ್ ಆಗಿದ್ರೆ ಚೆನ್ನಾಗಿರತ್ತಲ್ವಾ, ನಾನ್ ದೂರ ಆದ್ರೂ ನಮ್ ಫ್ರೆಂಡ್ಸ್ ಎಲ್ಲ ಕಷ್ಟ ಪಡ್ತಾರೆ, ನೀನ್ ದೂರ ಆದ್ರೂ ಕಷ್ಟ ಪಡ್ತಾರೆ, ನಾವಿಬ್ರು ಈ ತರ ಜಗಳ ಮಾಡ್ಕೊಂಡು ಅವ್ರನ್ನ ದೂರ ಮಾಡ್ಕೊಳ್ಳೋದು ಸರಿ ಅಲ್ವಲ್ಲ, ಸ್ವಲ್ಪ ಯೋಚನೆ ಮಾಡಿ ನೋಡು, ನಾವಿಬ್ರು ಫ್ರೆಂಡ್ಸ್ ಆಗಿರೋಣ ಅಂತ ಅರ್ಥ ಆಗೋ ತರ ಹೇಳ್ತಾಳೆ. ನ್ಯಾನ್ಸಿಗೆ ಅರ್ಥ ಆಗದೆ ಏನು ಇಲ್ಲ, ಅವಳಿಗೂ ಚೆನ್ನಾಗಿ ಎಲ್ಲ ಅರ್ಥ ಆಗುತ್ತೆ. ಇದ್ರೂನು ಏನೋ ಅವಳಲ್ಲಿ ಒಂದು ಅನ್ಕೊಳ್ದೇ ಇರೋ ಒಂದು ಯೋಚನೆ, ದೂರ ಇರೋದೇ ಒಳ್ಳೇದು ಅನ್ನೋ ತರ ಯೋಚನೆ ಮಾಡ್ತಾಳೇನೋ, ಅದನ್ನ ಅಷ್ಟ ಕೇರ್ ಮಾಡಲ್ಲ. ಆದ್ರೆ ಪಿಯಾಂಗ್ ಈ ತರ ಮಾತಾಡ್ತಾ ಇದ್ರೆ ಅವಳಲ್ಲಿರೋ ಒಳ್ಳೆತನ ಇವಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಹಂಗೆ ಈಗ ಫ್ರೆಂಡ್ಸ್ ಕೂಡ ಆಗ್ಬಿಟ್ರು. ಹೆಂಗೋ 6 ಜನ ಒಂದು ಟೀಮ್ ಆಗಿ ಒಂದು ಫ್ರೆಂಡ್ಸ್ ಆಗಿ ಆಗ್ಬಿಟ್ರು ಅಂತಾನೆ ಹೇಳ್ಬೇಕು. ಇವಾಗ ಹಂಗೆ ಪ್ರೆಸೆಂಟ್ ನ ತೋರಿಸಿದ್ರೆ ಇವ್ರ ಗ್ಯಾಂಗ್ ಅಲ್ಲಿ ಮೇಕಪ್ ರಾಣಿ ಒಬ್ಳು ಇದ್ಲಲ್ಲ, ನಾನು ಆಕ್ಟ್ರೆಸ್ ಆಗ್ತೀನಿ ಅಂತ ಸುತ್ತಾ ಇದ್ಲಲ್ಲ, ಅವಳು ಯಾವ ಜಾಗದಲ್ಲಿ ಇದ್ದಾಳೆ ಅಂತ ಕಂಡಿಡಿದ್ ಬಿಟ್ರು. ಅವಳನ್ನ ನೋಡಕ್ಕೆ ಅಂತ ಪಿಯಾಂಗು ಮತ್ತೆ ಮೌಸಿ ಇಬ್ರು ಹೋಗ್ತಾರೆ. ಆ ಟೈಮಲ್ಲಿ ಅವಳು ದೊಡ್ಡ ಶ್ರೀಮಂತಳು, ಇವಾಗ ದೊಡ್ಡ ಆಕ್ಟ್ರೆಸ್ ಆಗಿರ್ತಾಳೆ, ಹಂಗಿರ್ತಾಳೆ ಹಿಂಗಿರ್ತಾಳೆ ಅಂತ ಆ ಜಾಗದಲ್ಲಿ ಹೋಗಿ ನೋಡಿದ್ರೆ ಪಾಪ ಬಾರ್ ಅಲ್ಲಿ ಡ್ಯಾನ್ಸ್ ಆಡೋ ಕೆಲ್ಸದಲ್ಲಿ ಇರ್ತಾಳೆ. ಆ ಲೆವೆಲ್ಗೆ ಇಳಿದ್ ಬಿಟ್ಟಿದ್ದಾಳೆ. ತುಂಬಾನೇ ಮೋಸ ಅಂತಾನೆ ಹೇಳ್ಬೇಕು. ಅಲ್ಲಿರೋ ಲೇಡಿ ಅಂತೂ ತುಂಬಾನೇ ಓವರ್ ಆಗಿ ಇವಳನ್ನ ಟ್ರೀಟ್ ಮಾಡೋದು, ಒಂಥರ ಹಸೈವಾಗಿ ಮಾತಾಡೋದೆಲ್ಲ ಮಾಡ್ತಾರೆ. ಇದರಿಂದಾನೆ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಇವ್ರ ಫ್ರೆಂಡ್ಸ್ ನೋಡಿ ಅವಳಿಗೆ ತುಂಬಾ ಸಂತೋಷ, ಇದ್ರು ನನ್ನ ಈ ತರ ಪರಿಸ್ಥಿತಿಯಲ್ಲಿ ನೋಡಿದ್ರಲ್ವಾ ಅಂತ ಒಂದ್ ಕಡೆ ಫೀಲ್ ಆಗ್ತಾಳೆ. ಇವ್ರು ಕೇಳ್ತಾರೆ ಏನಾಯ್ತು, ಏನೇ ಈ ಪರಿಸ್ಥಿತಿ ನಿಂದು ಅಂದಾಗ ಅವಳು ಕೂಡ ಹೇಳ್ತಾಳೆ, ಏನಿಲ್ಲ ಕಣೆ, ಅಪ್ಪ ಅಮ್ಮ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು, ಬಿಸ್ನೆಸ್ ಕೂಡ ಫುಲ್ ಬಿದ್ದೋಯ್ತು, ತಿನ್ನೋದಕ್ಕೆ ಹೊಟ್ಟೆಗೆ ಏನಾದ್ರೂ ಪಡ್ಬೇಕಲ್ವಾ, ಅದ್ರಿಂದಾನೆ ಈ ತರ ಸಣ್ಣ ಪುಟ್ಟ ಕೆಲಸ ಎಷ್ಟೇ ಅವಮಾನ ಆದ್ರೂ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ನೀನೇನಕ್ಕೆ ಈ ತರ ಕರ್ಮದಲ್ಲೆಲ್ಲ ಬೀಳ್ಬೇಕು, ನಾನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅವಳನ್ನ ಅಷ್ಟು ಈಸಿ ಕರ್ಕೊಂಡು ಹೋಗಕ್ಕಾಗಲ್ಲ. ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ದುಡ್ಡು ಕೂಡ ಕೊಡ್ಬೇಕು. ಅದಕ್ಕೆ ಪಿಯಾಂಗ್ಗೆ ದುಡ್ಡೆಲ್ಲ ಕೊಟ್ಬಿಟ್ಟು ಹುಗಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆ ಮೇಕಪ್ ರಾಣಿ, ಆ ಹುಡುಗಿ ಹೆಸರು ಹುಗಿ ಅಂತ, ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇವ್ರನ್ನೆಲ್ಲ ಈ ತರ ಒಂದೇ ಜಾಗದಲ್ಲಿ ನೋಡೋದಕ್ಕೆ ಮಿಯಾಂಗ್ಗೆ ತುಂಬಾ ಸಂತೋಷ. ಇದ್ರೂ ಒಂದ್ ಕಡೆ ಬೇಜಾರು, ಈ ತರ ಒಬ್ಬೊಬ್ಬರ ಲೈಫ್ ಒಂದೊಂದ್ ದಿಕ್ಕಲ್ಲಿ ಈ ತರ ದಿಕ್ಕಾಪಾಲ್ ಆಗ್ಬಿಟ್ಟಿದ್ಯಲ್ವಾ ಅಂತ ಯೋಚನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಇವರು ಸ್ಕೂಲ್ ಓದ್ಬೇಕಾದ್ರೇನೆ ಫ್ಯೂಚರ್ ಅಲ್ಲಿ ನಾವು ದೊಡ್ಡವರಾದ್ಮೇಲೆ ಏನೆಲ್ಲ ಮಾಡ್ಬೇಕು ಅಂತ ಇವ್ರ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲೇ ಒಂದು ವಿಡಿಯೋ ತರ ಮಾಡ್ಕೊಂಡಿರ್ತಾರೆ. ಆ ವಿಡಿಯೋನ ಹಾಕೊಂಡು ನೋಡ್ತಾ ಇರ್ತಾರೆ. ಅದ್ರಲ್ಲಿ ಒಬ್ಬೊಬ್ರಿಗೂ ಒಂದೊಂದ್ ಆಸೆ, ಅವ್ರವ್ರ ಆಸೆ ಏನು ಅಂತ ಅದ್ರಲ್ಲಿ ಹೇಳಿರ್ತಾರೆ. ಅದನ್ನ ನೋಡಿ ಇವ್ರಲ್ಲಿ ಕಣ್ಣೀರ್ ಹಾಕೊಳ್ಳೋದೊಂದು ಬಾಕಿ. ಅದ್ರಲ್ಲಿ ಈ ಮೇಕಪ್ ರಾಣಿ ಹುಗಿ ಇದ್ದಾಳಲ್ವಾ, ಅವಳು ಹೇಳ್ತಾಳೆ, ನನಗೆ ದೊಡ್ಡ ಆಕ್ಟ್ರೆಸ್ ಆಗ್ಬೇಕು ಅಂತ ಇಷ್ಟ, ಪ್ರಪಂಚನೇ ನನ್ ಕಡೆ ತಿರುಗಿ ನೋಡ್ಬೇಕು ಅಂತ ಇಷ್ಟ ಅಂತ ಹೇಳ್ತಾಳೆ. ಫುಜಿ ನೋಡಿದ್ರೆ ಕೆಟ್ಟ ಮಾತುಗಳು, ಈ ಪ್ರಪಂಚದಲ್ಲೇ ಕಂಡಿಡಿಯದೇ ಇರೋ ತರ ಒಂದು ಕೆಟ್ಟ ಮಾತುಗಳನ್ನ ಕಂಡಿಡಿಬೇಕು,
ಅದನ್ನ ಒಂದು ಬುಕ್ ಆಗಿ ಬರ್ದು ರಿಲೀಸ್ ಮಾಡ್ಬೇಕು, ಅದೇ ನನ್ನ ಆಸೆ ಅನ್ನೋ ತರ ಹೇಳ್ತಾಳೆ. ಮೌಸಿಗೆ ಏನ್ ಆಸೆ ಅಂದ್ರೆ ಈ ಜನಗಳೆಲ್ಲ ತುಂಬಾ ಕಷ್ಟ ಪಡ್ತಾ ಇದಾರೆ, ಬಡ್ಡಿನೇ ಇಲ್ದೆ ಅವ್ರಿಗೆ ದುಡ್ಡೆಲ್ಲ ಕೊಟ್ಟು ಸಹಾಯ ಮಾಡ್ಬೇಕು ಅಂತ ಒಂದು ಸೋಷಿಯಲ್ ವರ್ಕರ್ ತರ ಮಾತಾಡ್ತಾಳೆ. ಮಿಯಾಂಗ್ ಏನ್ ಆಸೆ ಅಂದ್ರೆ ದೊಡ್ಡದಾಗೇನಿಲ್ಲ, ಒಂದು ಚಿಕ್ಕ ಸಂಸಾರ, ಒಂದು ಗಂಡ, ಒಂದ್ ಮಗುನೋ 2 ಮಗುನೋ ಆಗ್ಬೇಕು, ಹ್ಯಾಪಿಯಾಗಿ ಒಂದು ಲೈಫ್ ನ ಲೀಡ್ ಮಾಡ್ಬೇಕು ಅಂತ. ಆದ್ರೆ ನಮ್ ಪಿಯಾಂಗ್ ಏನ್ ಆಸೆ, ಒಂದು ಆರ್ಟಿಸ್ಟ್ ಆಗ್ಬೇಕು ಅಥವಾ ಒಂದು ರೈಟರ್ ಆಗ್ಬೇಕು ಅಂತ ಆಸೆ. ಈ ತರ ಅವರಲ್ಲಿರೋ ಆಸೆಗಳನ್ನೆಲ್ಲ ಹೇಳ್ಕೊಂಡು ಒಂದು ವಿಡಿಯೋ ಮಾಡಿದ್ದಾರೆ. ಅದನ್ನ ನೋಡ್ಬಿಟ್ಟು ಅವ್ರ ಕಣ್ಣಲ್ಲಿ ಅವ್ರಿಗೆ ನೀರ್ ಬರ್ತಾ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ನಾವ್ ಏನೆಲ್ಲ ಆಸೆ ಪಟ್ವಿ ಅದ್ರಲ್ಲಿ ಇವಾಗ ನೆರವೇರಿಲ್ವಲ್ಲ, ಯಾರ್ ಲೈಫಲ್ಲೂ ಅದು ಆಗಲ್ಲ ಅಂತ ಕಾಣುತ್ತೆ ಅಂತ ಪಾಪ ತುಂಬಾನೇ ಫೀಲ್ ಮಾಡಿ ಹೇಳ್ತಾರೆ. ಇದು ಎಷ್ಟು ಜನಕ್ಕೆ ನಿಜ ಅನ್ಸ್ತು ಅಂತ ಹೇಳಿ. ಸ್ಕೂಲ್ ಟೈಮ್ ಅಲ್ಲಿ ಇರ್ಬೇಕಾದ್ರೆ ನಾವ್ ಅನ್ಕೊಳ್ತೀವಿ, ನಾನ್ ಸ್ಕೂಲ್ ಓದ್ಬೇಕಾದ್ರೆ ನಾನ್ ಟೀಚರ್ ಆಗ್ಬೇಕು, ನಾನ್ ಲಾಯರ್ ಆಗ್ಬೇಕು, ನಾನೊಂದು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ. ಟೀಚರ್ಸ್ ಏನ್ ನಿಮ್ಮ ಆಸೆ ಅಂತ ಕೇಳಿದಾಗ ಹೇಳಿರ್ತೀವಿ. ಬಟ್ ಇವಾಗ ಎಷ್ಟು ಜನ ಲೈಫ್ ಅಲ್ಲಿ ಅದನ್ನ ಸಕ್ಸೀಡ್ ಆಗಿದ್ದೀರಾ ಹೇಳಿ? ನನಗ್ ಗೊತ್ತಿರೋಂಗೆ ಒಂದ್ 80% ಸಕ್ಸೀಡ್ ಆಗಿರೋದಿಲ್ಲ. ಅವ್ರ ಲೈಫ್ ಅಲ್ಲಿ ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದಲ್ವಾ? ಈ ತರ ನೆನ್ಸ್ಕೊಂಡಾಗ ತುಂಬಾನೇ ಬೇಜಾರಾಗುತ್ತೆ. ಈ ತರ ಇವಾಗ ಇವ್ರು ಕೂಡ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಇವಾಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಪಿಯಾಂಗ್ ಪಾಪ ತುಂಬಾನೇ ಅಮಾಯಕಳು ಅಂತಾನೆ ಹೇಳ್ಬೇಕು. ಆ ಕ್ಲಾಸ್ ಅಲ್ಲಿ ಇರೋ ರೌಡಿಗಳು ಬಂದು ಇವಳು ಒಬ್ಳೆ ಸಿಕ್ಕದ್ಲು ಅಲ್ವಾ ಚಾನ್ಸ್ ಅಂತ ಹೇಳಿ, ಏ ಪಿಯಾಂಗ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಅಯ್ಯೋ ಹೊಡೆಯೋದಿಲ್ಲಮ್ಮ ಮಾತಾಡಕ್ ಅಷ್ಟೇ ಬಾ ಅಂತ ಹೇಳಿದಾಗ ಇವಳು ಕೂಡ ನಂಬಿ ಅವಳ ಹಿಂದ್ಗಡೆ ಹೋಗ್ತಾಳೆ. ಹೋದ್ರೆ ಅಲ್ಲಿ ಆಲ್ರೆಡಿ ಆ ರೌಡಿಗಲ್ಸ್ ಎಲ್ಲ ನಿಂತ್ಕೊಂಡಿರ್ತಾರೆ. ಅಷ್ಟೇ, ಇನ್ ಕುರಿ ತಾನಾಗೆ ಬಂದು ಬಲೆಗೆ ಬಿದ್ರೆ ಇನ್ ಹುಲಿ ಬಿಡತ್ತಾ ಅನ್ನೋ ತರ ಪಾಪ ಎಲ್ಲರೂ ಸೇರಿ ಅವಳನ್ನ ಸರಿಯಾಗಿ ಹೊಡೆದು ಬಿಸಾಕ್ಬಿಟ್ರು. ಆ ಟೈಮ್ ಅಲ್ಲಿ ನ್ಯಾನ್ಸಿನೇ ಆ ಜಾಗಕ್ಕೆ ಬಂದು ಈ ತರ ಒದೆ ತಿಂತಾ ಇರೋ ಪಿಯಾಂಗ್ ನ ಕಾಪಾಡೋದು. ಅಲ್ಲಿ ಬೆಂಕಿ ಏನೋ ಹಾಕಿಟ್ಟಿದ್ರೇನೋ ಆ ಕಡ್ಗೆನೆಲ್ಲ ಎತ್ಕೊಂಡು ಆ ಬೆಂಕಿ ಬಿಸಿ ಎಲ್ಲ ತೋರಿಸಿ ಅವ್ರನ್ನೇ ಸರಿಯಾಗಿ ಹೊಡೆದು ಬೈದು ಕಳ್ಸ್ಬಿಡ್ತಾಳೆ. ಇನ್ನೊಂದ್ಸತಿ ಅವಳು ತಂಟೆಗ್ ಬಂದ್ರೆ ಅಂತ ಇಟ್ಕೊಳ್ಳಿ, ಅಷ್ಟೇ ನಿಮ್ ಕತೆನ ಮುಗಿಸ್ಬಿಡ್ತೀನಿ ಅಂತ. ಫಸ್ಟ್ ಆಫ್ ಆಲ್ ಈ ರೌಡಿಗಲ್ಗೆ ಏನಕ್ಕೆ ಪಿಯಾಂಗ್ ನ ನೋಡಿದ್ರೆ ಕೋಪ ಅಂತಂದ್ರೆ, ಈ ರೌಡಿಗಳು ಮತ್ತೆ ಮಿಯಾಂಗ್ ಇಬ್ರುನು ಒಂದು ಫ್ರೆಂಡ್ಸ್ ಆಗಿ ಇದ್ದಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಆದ್ರೆ ಈ ರೌಡಿಗಲ್ ಸರಿ ಇಲ್ಲ. ಈ ರೌಡಿಗಲ್ ಬಂದು ಸ್ಮೋಕ್ ಮಾಡೋದು, ಈ ಡ್ರಗ್ಸ್ ತಗೊಳ್ಳೋದು, ಆತರ ಕೆಲ್ಸಕ್ಕೆಲ್ಲ ಇಳಿದ್ಬಿಟ್ಟಿರ್ತಾಳೆ. ಅದ್ರಿಂದಾನೇ ಮಿಯಾಂಗ್ ಬಂದು ಅವಳನ್ನ ಅವಾಯ್ಡ್ ಮಾಡಿದ್ದು. ಅವಳ ಹತ್ರ ಅವಾಗಿಂದ ಸರಿಯಾಗಿ ಮಾತಾಡೋದಿಲ್ಲ. ಅವಳನ್ನ ಅವಾಯ್ಡ್ ಮಾಡಿದ್ಲು ಅಂತ ಕೋಪನೇ ಇವಳಿಗೆ. ಇಷ್ಟು ಒದೆ ತಿಂದ್ರೆ ಕೂಡ ಇವಳು ಸೈಲೆಂಟ್ ಆಗೋ ತರ ಇಲ್ಲ. ಸ್ಕೂಲ್ ಫಂಕ್ಷನ್ ಟೈಮ್ ಅಲ್ಲಿ ನಿಮ್ನ ಇಟ್ಕೊಳ್ತೀನಿ ಇರಿ ಅಂತ ಹೇಳಿ ಸ್ಕೂಲ್ ಫಂಕ್ಷನ್ ಟೈಮು ಬಂತು. ಇವಳು ಫುಲ್ ಆಗಿ ಕುಡಿದ್ಬಿಟ್ಟು ಈ ಡ್ರಗ್ಸ್ ಎಲ್ಲ ತಗೊಂಡ್ರೆ ಒಂಥರ ಮತ್ತಲ್ಲಿ ಇರ್ತಾರಲ್ಲ ಆತರ ಬಂದು ಮತ್ತೆ ಪಿಯಾಂಗ್ ನ ಹೊಡೆಯಕ್ಕೆ ಶುರು ಮಾಡ್ಬಿಟ್ಲು. ಅವಾಗೂ ನ್ಯಾನ್ಸಿನೇ ಕಾಪಾಡೋದು. ಆದ್ರೆ ನ್ಯಾನ್ಸಿನ ಮಾತ್ರ ಬಿಟ್ಬಿಡ್ತಾಳ, ನೀನ್ ಯಾವಳ ಕೇಳಕ್ಕೆ ಅಂತ ಹೇಳಿ. ಅಷ್ಟೇ, ಅಲ್ಲಿ ಶಾರ್ಪ್ ಆಗಿರೋ ಒಂದ್ ಐಟಮ್ ನ ಎತ್ಕೊಂಡು ನ್ಯಾನ್ಸಿ ಮುಖದ ಮೇಲೆ ಒಂದು ಟಾಕ ದೊಡ್ಡದಾಗ ಮಾರ್ಕ್ ಆಗೋಯ್ತು. ಫುಲ್ ಆಗಿ ಬ್ಲಡ್ ಬರಕ್ಕೆ ಶುರು ಆಗ್ಬಿಡ್ತು. ನ್ಯಾನ್ಸಿ ಹೆಂಗಂದ್ರೆ ಆ ಸ್ಕೂಲಲ್ಲೇ ನಾನೇ ಒಂದು ಸುಂದ್ರಿ ಅಂತ ಹೇಳಿ ಸುತ್ತಾ ಇದ್ಲು. ಅವಳ ಮುಖದ ಮೇಲೆ ಈ ತರ ಮಾರ್ಕ್ ಆಗಿದ್ನ ಅವಳ ಕೈಲಿ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಅವಳೇನ್ ಅನ್ಕೊಂಡ್ಲಂದ್ರೆ ಇದಕ್ ಮೇಲೆ ಮುಖದ ಮೇಲೆ ಮಾರ್ಕ್ ಹೋಗಲ್ವೇನೋ, ಇದಂಗೆ ಒಂದು ಸ್ಕಾರ್ ತರ ಇದ್ಬಿಡತ್ತೇನೋ ಅಂತ ಹೇಳಿ ಓ ಅಂತ ಅಳಕ್ಕೆ ಶುರು ಮಾಡ್ಬಿಟ್ಲು. ಆಲ್ಮೋಸ್ಟ್ ಒಂಥರ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆಲ್ಲ ಹೊರಟೋದ್ಲು. ಹೆಂಗೋ ಎಲ್ಲರೂ ತಡಿತಾರೆ. ಇದನ್ನೆಲ್ಲ ನೋಡಿ ಪಿಯಾಂಗ್ಗೆ ಬೇಜಾರು, ನನ್ನಿಂದ ತಾನೇ ಇವತ್ತು ಅವಳ ಹತ್ರ ಯೋಚನೆ ಮಾಡಿದ್ಲು ಅಂತ. ಇದರಿಂದ ಗ್ಯಾಂಗ್ ಅಲ್ಲಿ ಇರೋರ್ಗೆಲ್ಲ ಒಂಥರ ಟೆನ್ಷನ್ ಆಗೋಯ್ತು. ಇಷ್ಟು ದಿನ ಒಂಥರ ಜಾಲಿಯಲ್ಲಿ ಒಂದು ಫನ್ನಿ ಮೂಡ್ ಅಲ್ಲೇ ಸುತ್ತಾ ಇದ್ರು. ಬಟ್ ಇವಾಗ ಈ ತರ ಒಂದು ಪ್ರಾಬ್ಲಮ್ ಇಂದ ಎಲ್ಲರಿಗೂ ಅಷ್ಟೇ ಒಂಥರ ಸೀರಿಯಸ್ ಆದ ಸ್ಟೇಜ್ ಗೆ ಹೊರಟೋದ್ರು ಅಂತ ಹೇಳ್ಬೇಕು. ಒಂಥರ ಹೈ ಲೆವೆಲ್ ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅದಕ್ಕೆ ಮಿಯಾಂಗು ಮತ್ತೆ ರೌಡಿಗಲ್ಗೆ ಸ್ಕೂಲ್ ಅಲ್ಲಿ ಸರಿಯಾಗಿ ಗಲಾಟೆ ಆಗಿರುತ್ತೆ. ಇನ್ನಿದು ಅಲ್ಲಿರೋ ಕಮಿಟಿಗೆ ಗೊತ್ತಾಗದೆ ಇರುತ್ತೆ. ಅಷ್ಟೇ ಅವ್ರನ್ನೆಲ್ಲ ಸ್ಕೂಲ್ ಬಿಟ್ಟು ತೆಗೆದು ಬಿಟ್ರು. ಎಷ್ಟೇ ಆದ್ರೂ ನಮ್ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಅಂತ ಹೇಳಿ ಎಲ್ಲರೂ ಜೊತೆಗೆ ಇರ್ತಾರೆ. ಈಗ ನ್ಯಾನ್ಸಿನ ನೋಡೋಣ, ಅವಳ ಸ್ಥಿತಿ ಹೆಂಗಿದೆ ನೋಡೋಣ ಅಂತ ಅವ್ರ ಮನೆಗೆ ಹೋದ್ರೆ ನ್ಯಾನ್ಸಿ ಯಾರನ್ನು ನೋಡಕ್ಕೆ ತಯಾರಾಗಿಲ್ಲ. ತುಂಬಾ ಗಿಲ್ಟಾಗಿ ಫೀಲ್ ಆಗ್ತಾಳೆ. ಪಿಯಾಂಗ್ ಅಂತೂ ಎಲ್ಲ ನನ್ನಿಂದನೇ ಆಗಿದ್ದು ಅಂತ. ಆದ್ರೆ ಮಿಯಾಂಗ್ ಬಂದು ಧೈರ್ಯ ಕೊಡ್ತಾಳೆ, ಇಲ್ಲಿ ನೋಡು ಇದಕ್ಕೆ ಯಾವ್ದಕ್ಕೂ ನೀನ್ ಕಾರಣ ಅಲ್ಲ, ಎಲ್ಲ ಪ್ರಾಬ್ಲಮ್ ನ ನಾನ್ ಸಾಲ್ವ್ ಮಾಡಿದೀನಿ. ಅಷ್ಟೇ ಅಲ್ಲ, ಇನ್ಮೇಲೆ ಇವಾಗ ಹೆಂಗ್ ಫ್ರೆಂಡ್ಸ್ ಆಗಿದೀವೋ ಕೊನೆವರೆಗೂ ನಾವ್ ಇದೇ ತರ ಫ್ರೆಂಡ್ಸ್ ಇರ್ತೀವಿ ಅಂತ ಹೇಳಿ ಪ್ರಾಮಿಸ್ ನ ಮಾಡ್ತಾರೆ. ಈ ತರ ಪ್ರಾಮಿಸ್ ಎಷ್ಟು ಜನ ಮಾಡಿರ್ತೀರಾ ನಿಮ್ ಸ್ಕೂಲ್ ಟೈಮ್ಸ್ ಅಲ್ಲಿ? ಅದನ್ನ ಇವಾಗವರೆಗೂ ಕಾಪಾಡ್ಕೊಳಕ್ ಆಯ್ತಾ? ಸುಮ್ನೆ ಬಾಯ್ ಮಾತಿಗೆ ಹೇಳ್ತೀವಿ ಎಷ್ಟೇ ಆದ್ರೂ ನಾವ್ ಜೊತೆಗಿರ್ತೀವಿ ಅಂತ. ಬಟ್ ಕೊನೆವರೆಗೂ ಪ್ರಾಮಿಸ್ ನ ಉಳಿಸ್ಕೊಳಕ್ಕೆ ಆಗಲ್ಲ. 100ರಲ್ಲಿ ಒಂದ್ 2 ಜನ 3 ಜನ ಅದನ್ನ ಉಳಿಸ್ಕೊಳ್ತಾರೆ ಅಂತ ನನ್ನ ಅಭಿಪ್ರಾಯ. ಅದೇ ತರನೇ ಇವ್ರು ಕೂಡ ಲೈಫ್ ಅಲ್ಲಿ ಅವ್ರವ್ರ ಕೆಲ್ಸನ ಒಂದ್ ಸ್ಟೇಜ್ ಬರ್ತಾ ಅವ್ರವ್ರ ಕೆಲ್ಸಗಳು ನೋಡ್ಕೊಂಡು ಹೋಗ್ಬೇಕು. ಅವ್ರ ಲವ್, ಅವ್ರ ಫ್ಯಾಮಿಲಿ ಹಂಗೆ ಹಿಂಗೆ ಅಂತ ಅವ್ರ ಲೈಫ್ ನ ಲೀಡ್ ಮಾಡ್ಕೊಂಡು ಮುಂದಕ್ಕೆ ಹೊರಟೋಗ್ತಾರೆ. ಅದೇ ತರನೇ ಇವ್ರು ಈಗ 25 ವರ್ಷವರೆಗೂ ದೂರ ಆಗ್ಬಿಟ್ರು. ಅದ್ ಹೆಂಗ್ ದೂರ ಆದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಈ ತರ ಮಾತಾಡ್ಕೊಂಡಿರ್ತಾರೆ. ಆದ್ರೆ ಇವ್ರಿಗೆ ಚಿಂತೆ ಎಲ್ಲ ಈಗ ನ್ಯಾನ್ಸಿ ಬಗ್ಗೆನೆ. ಇವ್ರೆಂಗೋ 5 ಜನ ಒಂದಾಗ್ಬಿಟ್ರು. ಬಟ್ ನ್ಯಾನ್ಸಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಅವಳನ್ನ ತುಂಬಾನೇ ಹುಡ್ಕಕ್ಕೆ ಟ್ರೈ ಮಾಡಿರ್ತಾರೆ. ಬಟ್ ಅವಳು ಎಲ್ಲೂ ಇಲ್ಲ. ಅಷ್ಟೇ ಅಲ್ಲ, ನಮ್ ಪಿಯಾಂಗ್ಗೆ ಫಸ್ಟ್ ಲವ್ ಅಂತ ಒಬ್ಬ ಇದ್ದ ಅಲ್ವಾ, ಜೆ ಅಂತ, ಅವನನ್ನ ನೋಡಕ್ಕೆ ಅಂತ ಹೋಗಿರೋದು. ಇವಾಗ ಪ್ರೆಸೆಂಟ್ ಅವನು ನೋಡಿ ಈ ತರ ಇದ್ದಾನೆ. ಒಂದು ಸ್ವಂತ ಕಾಫಿ ಶಾಪ್ ನ ಇಟ್ಕೊಂಡಿದ್ದಾನೆ. ಆ ಟೈಮ್ ಅಲ್ಲಿ ಫಸ್ಟ್ ಲವ್ ಅಂತ ಬಂದಿದ್ದು ಅವನ ಮೇಲೆನೆ ತಾನೆ. ಸೂಪರ್ ಆಗಿ ಒಂದು ಡ್ರಾಯಿಂಗ್ ನ ಮಾಡ್ಬಿಟ್ಟು ಅವನ ಹತ್ರ ಪ್ರಪೋಸ್ ಮಾಡ್ಬಿಡ್ಬೇಕು ಅಂತ ಹೇಳಿ ಅದನ್ನ ತಗೊಂಡು ಆ ಜಾಗಕ್ಕೆ ಹೋಗಿರ್ತಾಳೆ. ಬಟ್ ಅಲ್ಲಿ ಆಲ್ರೆಡಿ ಜೆ ಅನ್ನೋನು ಇನ್ನೊಂದು ಹುಡುಗಿ ಜೊತೆ ಇರ್ತಾನೆ. ಅಷ್ಟೇ, ಅದನ್ನ ನೋಡಿದ ತಕ್ಷಣ ಇವಳು ಮನಸ್ಸು ಹಂಗೆ ಕೆಳಗಡೆ ಬಿದ್ದಿರೋ ಗಾಜ್ ತರ ಪೀಸ್ ಆಗೋಯ್ತು. ಆಲ್ರೆಡಿ ಅವ್ನಿಗೆ ಇನ್ನೊಂದು ಹುಡುಗಿ ಇಷ್ಟ ಅಂತಂದ್ಮೇಲೆ ನಾನ್ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಆ ಡ್ರಾಯಿಂಗ್ ನ ಕೊಟ್ಟಿರೋದು ಇಲ್ಲ, ಅವನನ್ನ ಪ್ರಪೋಸ್ ಮಾಡಿರೋದಿಲ್ಲ. ಬಟ್ ಇಷ್ಟು ವರ್ಷ ಆದ್ಮೇಲೆ ಈಗ ಧೈರ್ಯ ಮಾಡ್ಕೊಂಡು ಇವ್ನು ಇಲ್ಲಿದ್ದಾನೆ ಅಂತ ಗೊತ್ತಾಗಿ ಮಾತಾಡಕ್ಕೆ ಅಂತ ಹೋಗ್ತಾಳೆ. ನೀನು ಜೆ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅವ್ನು ಕೂಡ ಅಂತ ತಲೆ ಅಲ್ಲಾಡಿಸ್ತಾನೆ. ನಿಮಗ್ ಗೊತ್ತಿರೋರು ಯಾರೋ ಒಬ್ರು ಇದನ್ನ ನಿಮ್ಗೆ ಕೊಡಕ್ ಕೇಳಿದ್ರು ಅಂತ ಹೇಳಿ ಅದನ್ನ ಕೊಟ್ಬಿಟ್ಟು ಇವಾಗ ಕೂಡ ಡೈರೆಕ್ಟ್ ಆಗಿ ಏನು ಮಾತಾಡಿಲ್ಲ. ಕೊಟ್ಬಿಟ್ಟು ಅಲ್ಲಿಂದ ಓಡೋಟೋದ್ಲು. ಅವ್ನು ಕೂಡ ಅದನ್ನ ತೆಗೆದು ನೋಡ್ತಾನೆ. ಅವಂದೇ ಇದು ಡ್ರಾಯಿಂಗ್, ಯಾರಪ್ಪ ಇದನ್ನ ಕೊಟ್ಟಿರ್ಬೋದು ಅಂತ ಅವ್ನ್ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡಕ್ಕೆ ಶುರು ಮಾಡ್ದ. ಬಟ್ ಅವಳೇನು ಮಾತಾಡಿಲ್ಲ, ಅಲ್ಲಿಂದ ಹೊರಟೋದ್ಲು. ಅಲ್ಲಿಂದ ಸ್ಟ್ರೇಟ್ ಆಗಿ ಅವ್ರ ಹಸ್ಬೆಂಡ್ ನ ಪಿಕಪ್ ಮಾಡೋದಕ್ಕೆ ಅಂತ ಏರ್ಪೋರ್ಟ್ ಗೆ ಹೋಗಿರೋದು. ಅಲ್ಲಿ ಅವ್ರ ಮಗಳಿಗಾಗಿರೋ ಹಿಂಸೆನೆಲ್ಲ ಹೇಳ್ಕೊಂಡಿರ್ತಾರೇನೋ. ಅವ್ರ ಮಗಳು ಹೇಳ್ತಾಳ ಅವ್ರಪ್ಪ ಹತ್ರ, ಅಪ್ಪ ನಾವಮ್ಮ ನಾವೊಂದು ಡಮ್ಮಿ ಪೀಸ್ ಅಂತ ಅನ್ಕೊಂಡಿದ್ವಲ್ಲಪ್ಪ, ಮಮ್ಮಿ ಏನ್ ಗೊತ್ತಾ, ಏನ್ ಸೂಪರ್ ಗೊತ್ತಾ,
ಗೊತ್ತಾ, ಅವ್ರ ಗ್ಯಾಂಗ್ ನೆಲ್ಲ ಹಾಕೊಂಡ್ಬಂದು ಅವ್ರ ರೋಡಿ ಗರ್ಲ್ಸ್ ನೆಲ್ಲ ಹೆಂಗ್ ಹೊಡೆದ್ರು ಗೊತ್ತಾ ಅಂತ ಅವ್ರ ಅಮ್ಮ ಬಗ್ಗೆ ಸ್ವಲ್ಪ ಹೆಮ್ಮೆಯಾಗಿ ಹೇಳ್ಕೊಂಡ್ರೆ, ಇವಳು ಕೂಡ ನಾನು ಒಂದು ರೋಡಿನಿ ಅಂತ ಅವ್ಳಿಗೆ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಅವ್ಳಿಗೊಂದು ಕಾಲ್ ಬರುತ್ತೆ, ಮಿಯಾಂಗ್ ತೀರ್ಕೊಂಡ್ಲು ಅಂತ. ಅಷ್ಟೇ, ಇವಳಿಗಂತೂ ಮನ್ಸೇ ಹೊಡೆದೋಯ್ತು, ತುಂಬಾನೇ ಬೇಜಾರಾಗೋಯ್ತು. ಲಾಸ್ಟ್ ಮೂಮೆಂಟ್ ಅವಳು ಸಾಯೋ ಮೂಮೆಂಟ್ ಅವಳು ನನ್ ಮುಖ ನೋಡಿಲ್ವೇ, ನಾನು ಒಂದ್ ಜೊತೆ ಇದ್ದಿಲ್ವೇ, ಅವಳು ಏನ್ ಅನ್ಕೊಂಡ್ಲೋ ಏನೋ, ಅವಳು ನೋವಲ್ಲಿ ನರ್ಲಾಡದ್ಲೋ ಏನೋ ಅಂತ ಹೇಳಿ ಆ ಜಾಗಕ್ಕೆ ಓಡೋಗ್ತಾಳೆ. ಎಲ್ಲರೂ ಫ್ಯೂನರಲ್ ನ ಅಟೆಂಡ್ ಮಾಡ್ತಾರೆ. ಆದ್ರೆ ಫ್ಯೂನರಲ್ ಅಲ್ಲಿ ಒಂದು ಲಾಯರ್ ಇರ್ತಾರೆ. ಅವ್ರು ಬಂದು ಮಿಯಾಂಗ್ ಸಾಯೋದಕ್ಕೂ ಮುಂಚೆ ಒಂದು ಲೆಟರ್ ನ ಕೊಟ್ಬಿಟ್ಟು ಸತ್ತಿದ್ದಾರೆ, ಇದು ನಿಮಗೋಸ್ಕರ ಅವ್ರ ಫ್ರೆಂಡ್ಸ್ ಗೋಸ್ಕರ ಅಂತ ಹೇಳಿ ಓದ್ತಾರೆ. ಇವ್ರು ಇದನ್ನ ಎದುರೇ ನೋಡಿರೋದಿಲ್ಲ. ಅಂದ್ರೆ ಮಿಯಾಂಗ್ ನಮಗೋಸ್ಕರ ಈ ತರ ಬರೀತಾಳ ಅಂತ ಯೋಚನೆ ಮಾಡ್ತಾರೆ. ಈಗ ಲಾಯರ್ ಕೂಡ ಲೆಟರ್ ನ ಓದಕ್ಕೆ ಶುರು ಮಾಡ್ತಾರೆ. ಹೇ ಪೊರ್ಕಿ ಗರ್ಲ್ಸ್ ಅಂತ ಹೇಳಿದಾಗ ಇವ್ರಿಗೆ ಟೆನ್ಷನ್ ಆಗೋಯ್ತು. ಫುಜಿ ಅಂತೂ ಹೊಡಿಯಕ್ಕೆ ಹೊರಟೋದ್ಲ, ಅಯ್ಯ ನಿನ್ ಮಾಕಕ್ಕೆ ಯಾವ ರೋಡಿ ಗರ್ಲ್ಸ್ ಅಂತೀಯ ಅಂತ. ಆಗ ಅವನಂತಾನೆ, ಅಯ್ಯೋ ಇರಮ್ಮ ಯಾಕಮ್ಮ ಹೊಡಿಯಕ್ ಬರ್ತೀಯಾ, ಲೆಟರ್ ಅಲ್ಲಿ ಹಂಗೆ ಬರ್ದಿರೋದು ಅಂತ. ಅದ್ರಲ್ಲಿ ಫಸ್ಟ್ ಬರ್ದಿರೋದು ಪಿಯಾಂಗೋಸ್ಕರ. ಪಿಯಾಂಗ್, ನನಗೆ ಎಲ್ಲಾ ಫ್ರೆಂಡ್ಸ್ ಅಲ್ಲೂ ನೀನಂದ್ರೆ ತುಂಬಾ ಇಷ್ಟ. ನಿನಗೆ ನನ್ ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿ ನಿನ್ಗೆ ಪೋಸ್ಟಿಂಗ್ ನ ಕೊಡ್ತಾ ಇದೀನಿ. ನನ್ ಟೀಮ್ ನ, ನನ್ ಕಂಪನಿನ ಇನ್ಮೇಲೆ ನೀನೇ ನೋಡ್ಕೋಬೇಕು. ಅಷ್ಟೇ ಅಲ್ಲ, ನಿನಗೆ ಅಂತ ಒಂದು ಗೋಲ್ ಇದೆ ಅಲ್ವಾ ಲೈಫ್ ಅಲ್ಲಿ, ಯಾವ್ದೇ ಕಾರಣಕ್ಕೂ ಅದನ್ನ ಬಿಟ್ಬಿಡ್ಬೇಡ, ಆದ್ರೆ ನೀನು ಖಂಡಿತ ಕಂಪ್ಲೀಟ್ ಮಾಡ್ಬೇಕು ಅಂತ ಬರ್ದಿರ್ತಾರೆ. ಆಮೇಲೆ ಮೌಸಿ ನೀನ್ ಮಗಳ ಟ್ರೀಟ್ಮೆಂಟ್ ಗೆ ಕಷ್ಟ ಪಡ್ತಾ ಇದೀಯ ಅಂತ ಗೊತ್ತು, ಅದಕ್ಕೆ ಹಣ ಅಂತ ಕೊಡ್ತಾಳೆ. ಅಷ್ಟು ಮಾತ್ರ ಅಲ್ಲ, ಇನ್ನಷ್ಟು ಎಕ್ಸ್ಟ್ರಾ ಅಮೌಂಟ್ ನ ಅವಳಿಗೋಸ್ಕರ ಬರ್ದಿಟ್ಟಿರ್ತಾಳೆ. ಅದಾದ್ಮೇಲೆ ಫುಜಿ ಕತೆಗೆ ಬಂದ್ರೆ, ಫುಜಿಗೆ ಸಂತೋಷ, ಹಂಗಾದ್ರೆ ನನ್ಗೋಸ್ಕರ ಮನೆ ಬರ್ದಿದ್ದಾಳ ಅಂತ ಸಂತೋಷವಾಗಿ ಕೇಳಿದಾಗ ಅಲ್ಲಿರೋರು ಹೇಳ್ತಾರೆ, ಲೆಟರ್ ಅಲ್ಲೂ ಹಂಗೆ ಬರ್ದಿದ್ದಾಳಮ್ಮ, ನಿನಗೆ ಮನೆ ಎಲ್ಲ ನಾನ್ ಕೊಡಲ್ಲ ಕಣೆ, ನಿನಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡ್ಕೋಬೇಕಂತ ಆಸೆ ತಾನೆ, ಅದೆಲ್ಲ ಪ್ರಾಪರ್ಟಿ ಲಿಸ್ಟ್ ಅಲ್ಲಿ ಬರಲ್ಲ, ಸೊ ಒಂದು ಒಳ್ಳೆ ಹುಡುಗನ ನೋಡ್ಕೊಂಡು ಮದ್ವೆ ಮಾಡ್ಕೊಂತ ಬರ್ದಿರ್ತಾಳೆ. ಆಮೇಲೆ ಆ ಮೇಕಪ್ ರಾಣಿ, ಆ ಬಾರಲ್ಲಿ ಕೆಲಸ ಮಾಡ್ತಾ ಇದ್ಲಲ್ವಾ ಹುಡುಗಿ ಅಂತ, ಅವಳಿಗೋಸ್ಕರ ನೀನ್ ಸಾಲನೆಲ್ಲ ತೀರ್ಸಿದೀನಿ, ಮನೇನ ಕೂಡ ನಿನ್ಗೋಸ್ಕರ ಬಿಡ್ಸ್ಕೊಟ್ಟಿದೀನಿ, ಇನ್ಮೇಲೆ ನಿನ್ ಮನೇಲಿ ನೀನ್ ಇರ್ಬೋದು, ಸಂತೋಷವಾಗಿರು ಅಂತ ಬರ್ದಿರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಎಲ್ಲರಿಗೂ ತುಂಬಾನೇ ಫೀಲ್ ಆಗ್ಬಿಡುತ್ತೆ. ನಮ್ಗೋಸ್ಕರ ಮಿಯಾಂಗ್ ಇಷ್ಟೆಲ್ಲ ಮಾಡ್ತಾಳೆ ಅಂತ ನಾವ್ ಅನ್ಕೊಂಡೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ನೀವೆಲ್ಲ ಸೇರಿ ನನಗೋಸ್ಕರ ಡ್ಯಾನ್ಸ್ ನ ಮಾಡ್ಬೇಕು, ನಮ್ ಸಾಂಗ್ ಗೋಸ್ಕರ ನೀವ್ ಡ್ಯಾನ್ಸ್ ಮಾಡ್ಬೇಕು, ಆದ್ರೆ ಅಳು ಮುಖದಲ್ಲ ಸಂತೋಷವಾಗಿ ಡ್ಯಾನ್ಸ್ ಮಾಡ್ಬೇಕು ಅಂತ ಬರ್ದಿರ್ತಾಳೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ನಮ್ ಫ್ರೆಂಡ್ ಗೋಸ್ಕರ ಲಾಸ್ಟ್ ಆಗಿ ಆಸೆನ ಕೂಡ ನೆರವೇರಿಸಿಲ್ಲ ಅಂತಂದ್ರೆ ಹೆಂಗೆ ಅಂತ ಎಲ್ಲರೂ ಸಂತೋಷವಾಗಿ ಒಳಗಡೆ ಅಷ್ಟೇ ಫೀಲಿಂಗ್ ಇದ್ರೆ ಕೂಡ ನಗ್ನಗ್ತಾ ಡ್ಯಾನ್ಸ್ ಆಡಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಮಿಯಾಂಗ್ ನಿನಗೋಸ್ಕರ ಅಂತ ಹೇಳ್ಕೊಂಡೇ ಮಾಡ್ತಾರೆ. ಇಷ್ಟೆಲ್ಲ ಕಂಪ್ಲೀಟ್ ಆದ್ರೂ ಸಣ್ಣದಾಗ ಒಂದೇ ಒಂದು ಕೊರೆ ಇದ್ದೋಯ್ತಲ್ಲ ಇವ್ರದ್ರಲ್ಲಿ, ನ್ಯಾನ್ಸಿ ಬಂದಿದ್ರೆ ಚೆನ್ನಾಗಿತ್ತು ಅಂತ. ಬಟ್ ಅದು ಈಗ ಫುಲ್ಫಿಲ್ ಆಯ್ತು. ಅನ್ಕೊಳ್ದೆ ನ್ಯಾನ್ಸಿ ಕೂಡ ಜಾಗಕ್ಕೆ ಬರ್ತಾಳೆ. ಆಕ್ಚುಲಿ ನ್ಯಾನ್ಸಿ ಇವ್ರು ಅನ್ಕೊಂಡಿರೋ ತರ ಮನ್ಸು ಹೊಡೆದೋಗ್ಬಿಟ್ಟು ಯಾವ್ದೋ ಒಂದು ಮೂಲೆಯಲ್ಲಿ ಏನೋ ಒಂದು ಅನಾಹುತ ಮಾಡ್ಕೊಂಡಿಲ್ಲ. ಅವಳ ಲೈಫ್ ಚೆನ್ನಾಗೇ ಇದೆ, ಚೆನ್ನಾಗಿ ಲೀಡ್ ಮಾಡ್ತಿದ್ದಾಳೆ, ಒಂದು ಸ್ಟ್ರಾಂಗ್ ವುಮೆನ್ ಆಗಿದೆ, ಬಂದಿದ್ದಾಳೆ ಅಂತಾನೆ ಹೇಳ್ಬೇಕು. ಇವಳಿಗೆ ಇತರ ಫ್ರೆಂಡ್ಸ್ ಎಲ್ಲ ಸೇರ್ತಾರೆ ಅಂತ ಗೊತ್ತಿಲ್ಲ. ಮಿಯಾಂಗ್ ಸತ್ತೋದ್ಲು ಅಂತ ಹೇಳಿ ಫ್ಯೂನರಲ್ ಅಟೆಂಡ್ ಮಾಡೋಣ ಅಂತ ಬಂದಿರೋದು. ಬಟ್ ಇವ್ರನ್ನೆಲ್ಲ ಅನ್ಕೊಳ್ದೆ ಇಲ್ಲಿ ನೋಡಿದ ತಕ್ಷಣ ಅವಳಿಗೂ ತುಂಬಾ ಸಂತೋಷ ಆಗುತ್ತೆ. ಒಂದು ಕ್ಷಣ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಅವಳಿಗೆ ಬಂದು ಹೋಗುತ್ತೆ. ಈ ತರ ಇವರೆಲ್ಲ ಅವ್ರ ಪ್ರೀತಿನ ಶೇರ್ ಮಾಡ್ಕೊಳ್ಳೋತರನೆ ಈ ಮೂವಿನ ಕೂಡ ಮುಗಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತಲ್ವಾ? ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ನಿಮ್ಮಲ್ಲಿ ತುಂಬಾ ಜನ ಹಳೆ ಫ್ರೆಂಡ್ಸ್ ನ ಮೀಟ್ ಮಾಡಿರ್ತೀರಾ. ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆದ್ರೆ ಏನೇ ಹೆಂಗಿದ್ಯಾ ಏನು ಅಂತ ಮಾತಾಡ್ಕೊಳ್ತೀವಿ, ಎಷ್ಟು ವರ್ಷ ಗ್ಯಾಪ್ ಆದ್ರೂನು. ಬಟ್ ಇನ್ ಕೆಲವು ಫ್ರೆಂಡ್ಸ್ ಇರ್ತಾರೆ, ತುಂಬಾ ಕ್ಲೋಸ್ ಆಗಿರ್ತೀವಿ ಸ್ಕೂಲ್ ಟೈಮ್ಸ್ ಅಲ್ಲಿ, ಬಟ್ ಇವಾಗ ಮೀಟ್ ಮಾಡ್ಕೊಂಡ್ರೆ ಹಾಯ್ ಹೇಗಿದ್ಯಾ, ಚೆನ್ನಾಗಿದ್ಯಾ ಅಂತ ಒಂಥರ ಫಾರ್ಮಲ್ ಆಗಿ ಮಾತಾಡ್ಕೊಳ್ತೀವಿ. ಅವಾಗಿರೋ ತರ ಬಾಂಡಿಂಗ್ ಇವಾಗಿರೋದಿಲ್ಲ. ಅವಾಗ ಒಂದೇ ಟಿಫನ್ ಬಾಕ್ಸ್ ಅಲ್ಲಿ ಕಿತ್ತಾಡ್ಕೊಂಡು ತಿಂದಿರ್ತೀವಿ, ಬಟ್ ಇವಾಗ ಒಂಥರ ಫಾರ್ಮಲ್ ಆಗ್ಬಿಟ್ಟಿರ್ತೀವಲ್ಲ. ನಿಮ್ಮಲ್ಲಿ ಯಾರಿಗ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ? ಕ್ಲೋಸ್ ಫ್ರೆಂಡ್ಸ್ ನ ಮೀಟ್ ಮಾಡಿದಾಗ ಹೋಗೇ ಬಾರೆ ಅಂತ ಮಾತಾಡ್ಕೊಂಡಿದೀರಾ ಅಥವಾ ಫಾರ್ಮಲ್ ಆಗಿ ಮಾತಾಡ್ಕೊಂಡಿದೀರಾ? ಮತ್ತೆ ನಿಮ್ಮ ಚೈಲ್ಡ್ಹುಡ್ ಮೆಮರೀಸ್ ಏನಾದ್ರು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಾನು ಖಂಡಿತ ಎಲ್ಲರ ಕಮೆಂಟ್ಸ್ ನ ಕೂಡ ಓದ್ತೀನಿ, ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ನನಗಂತೂ ಈ ಮೂವಿ ಪರ್ಸನಲ್ ಆಗಿ ತುಂಬಾನೇ ಇಷ್ಟ ಆಯ್ತು. ನೀವೆಲ್ಲ ಕೂಡ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.